ಕರ್ನಾಟಕ ಮತ್ತು ಗೋವಾ ನೇಮಕಾತಿ ಸಂಘದ ಪದಾಧಿಕಾರಿಗಳ ನೇಮಕ ಪ್ರಕ್ರಿಯೆ ನಡೆದಿದೆ. ನೂತನ ಅಧ್ಯಕ್ಷರಾಗಿ ಶ್ರೀ ಸೈಯದ್ ಅನ್ಸಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ ಡಾಕ್ಟರ್ ಅಫಾಕ್ ಅಹಮದ್ ಖಾನ್ ಆಯ್ಕೆಯಾಗಿದ್ದಾರೆ. ಅಂತಾರಾಷ್ಟ್ರೀಯ ನೇಮಕಾತಿಯಲ್ಲಿ ತೊಡಗಿರುವ ಅಭ್ಯರ್ಥಿಗಳು, ಪಾಲುದಾರರು, ಕಂಪನಿಗಳ ಧ್ವನಿಯನ್ನು ವರ್ಧಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶ. ನೇಮಕಾತಿ ಮತ್ತು ವೃತ್ತಿಪರ ನೇಮಕಾತಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಗುರಿಯನ್ನು ಈ ಸಂಸ್ಥೆ ಹೊಂದಿದೆ. ಉದ್ಯೋಗ ಅವಕಾಶಗಳ ಸೋಗಿನಲ್ಲಿ ವ್ಯಕ್ತಿಗಳನ್ನು ವಂಚಿಸುವ ಮೋಸದ ಏಜೆನ್ಸಿಗಳ ವಿರುದ್ಧ ಹೋರಾಡೋದಕ್ಕೆ ಕಾಗಾರ ಬದ್ಧವಾಗಿದೆ ಅಂತ ತಿಳಿಸಿದ್ದಾರೆ. ನಮ್ಮ ಕಗಾರ ಅನ್ನುವುದನ್ನು ಏನಂದರೆ ಕರ್ನಾಟಕ ಮತ್ತು ಗೋವಾ ಈ ಎರಡು ಸ್ಟೇಟ್ಗಳಿ ಅಸೋಸಿಯೇಷನ್ ಆಗಿ ನಾವು ರಿಕ್ರೂಟಿಂಗ್ ಏಜೆಂಟ್ಸ್ಗಳು ನಾವೆಲ್ಲ ಸೇರಿ ಒಂದು ಅಸೋಸಿಯೇಷನನ್ನು 2000ರಲ್ಲಿ ಇದನ್ನು ನಾವು 21ರಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಕಗಾರ ಕರ್ನಾಟಕ ಮತ್ತು ಗೋವಾ ರಾಜ್ಯದ ರಿಕ್ರೂಟಿಂಗ್ ಏಜೆಂಟ್ಸ್ ಅಸೋಸಿಯೇಷನ್ನ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಇವತ್ತು ಚೀಫ್ ಗೆಸ್ಟ್ ಆಗಿ ಪ್ರೊಟೆಕ್ಟರ್ ಆಫ್ ಎಮಿಗ್ರೆಂಟ್ಸ್ ಮಿಸ್ಟರ್ ಅವನೀಶ್ ಶುಕ್ಲಾ ಅವರ ನೇತೃತ್ವದಲ್ಲಿ ಇವತ್ತು ನಡೆಯಿತು. ಇದರಲ್ಲಿ ಹೊಸ ಕಮಿಟಿಯನ್ನು ರೂಪೀಕರಿಸಲಾಯಿತು. ಅದೇ ರೀತಿ ನಮ್ಮಲ್ಲಿ ಕರ್ನಾಟಕ ಮತ್ತು ಗೋವಾದಲ್ಲಿರುವ 80ಕ್ಕೂ ಅಧಿಕ, ಮುಖ್ಯವಾಗಿ ಹೇಳಬೇಕಾದ್ರೆ ಅದು ನಮಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂದರೆ ವಿದೇಶಾಂಗ ಸಚಿವಾಲಯದ ಅಡಿ ನಮಗೆ ಸಿಗ್ತದೆ. ಅವರಿಗೆ ಮಾತ್ರ ಈ ಪರ್ಟಿಕ್ಯುಲರ್ ಕೆಲಸ ಮಾಡಲಿಕ್ಕೆ ಪರ್ಮಿಷನ್ ಇರೋದು. ಆದರೆ ಈಗ ನಿಮಗೆ ಗಲ್ಫಿಗೆ ಯಾರಿಗಾದ್ರು ಕಳಿಸಬೇಕಾದ್ರೆ ಅವರು ಮಾತ್ರ ಆಥರೈಸ್ ಇರ್ತಾರೆ.